ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ SSC ಮಲ್ಟಿಟಾಸ್ಕಿಂಗ್ ಸ್ಟಾಫ್ದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. MTS ಹಾಲ್ ಟಿಕೆಟು ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾನೆ. ತುಂಬಾ ಈಸಿ ಇದೆ. ಯಾವುದೇ ರೀತಿ ಆನ್ಲೈನ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಈ ತಿಂಗಳು ಎಕ್ಸಾಮ್ ನಡೀತಾ ಇದ್ದಾವೆ MTSದು SSCದು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ SSC ಅಂತ ಟೈಪ್ ಮಾಡಿ. ssc.gov.in ಅಂತ ಗೌರ್ಮೆಂಟ್ ವೆಬ್ಸೈಟು ಅಫಿಷಿಯಲ್ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನಾವು ಮೇಲ್ಗಡೆ ರೈಟ್ ಸೈಡ್ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇದೆ ನೋಡಿ. ಈ ಒಂದು ಲಾಗಿನ್ ಆರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಪ್ರಿಂಟ್ ಬಂದಿರುತ್ತಲ್ಲ, ಆ ಒಂದು ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಅದನಂತರ ಪಾಸ್ವರ್ಡ್ ಇಟ್ಕೊಂಡಿದ್ದು ಪಾಸ್ವರ್ಡ್ ಹಾಕಬೇಕು. ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಕೆಳಗಡೆ ಎಂಟ್ರ್ ಮಾಡಬೇಕು. ಕ್ಯಾಪ್ಚರ್ ಕೋಡ್ ಎಂಟ್ರ್ ಮಾಡಿದ ನಂತರ ಕೆಳಗಡೆ ಲಾಗಿನ್ ಅಂತಿದೆ ನೋಡಿ, ಈ ಒಂದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿಯಾಗಿ ಲಾಗಿನ್ ಆಗುತ್ತೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಲಾಗಿನ್. ಇದರಲ್ಲಿ ನಿಮಗೆ ಮೈ ಅಪ್ಲಿಕೇಶನ್ ಅಂತ ನೀವು ಯಾವ ಅಪ್ಲಿಕೇಶನ್ ಹಾಕಿದ್ದೀರಾ ನಿಮಗೆ ಗೊತ್ತಾಗಬೇಕು ಅಂದರೆ ಮೈ ಅಪ್ಲಿಕೇಶನಲ್ಲಿ ಹೋಗಬೇಕು. ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅಪ್ಲಿಕೇಶನ್ ಹಿಸ್ಟ್ರಿ ಕೂಡ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಲೈವ್ ಎಕ್ಸಾಮಿನೇಷನ್ ಬೇಕಂದ್ರೆ ನಿಮಗೆ ಇಲ್ಲಿ ಲೈವ್ ಎಕ್ಸಾಮಿನೇಷನ್ ಕೂಡ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಲೈವ್ ಎಕ್ಸಾಮಿನೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಲೈವ್ ಎಕ್ಸಾಮಿನೇಷನ್ ತೋರಿಸುತ್ತೆ. ಮತ್ತು ಇಲ್ಲಿ ನಮಗೆ ಬೇಕಾಗಿರೋದು MTS ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ MTS ಎಕ್ಸಾಮ್ ನಡೀತಾ ಇದೆ. ಸೊ ಅದು ಇವಾಗ ಲೈವಲ್ಲಿ ಇದೆ ಅಂತ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಏನು ಬರ್ತಾ ಇದೆ ನೋಡಿ, ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರು ಕೂಡ ಬರುತ್ತೆ. ಈ ರೀತಿಯಾಗಿ ಬರುತ್ತೆ. ಚೆಕ್ ಸ್ಟೇಟಸ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ. ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಲ್ಟಿಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಎಕ್ಸಾಮಿನೇಷನ್ ಇಯರ್ 2025 ಇಯರ್ ಬಂದು ಚೆಕ್ ಸ್ಟೇಟಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ. ಈ ರೀತಿಯಾಗಿ ತೋರಿಸುತ್ತೆ ನಿಮ್ಮದು ಸ್ಟೇಟಸ್ ಆಫ್ ಅಡ್ಮಿಷನ್ ಸರ್ಟಿಫಿಕೇಟು, ನೇಮು, ಫಾದರ್ ನೇಮು, ರಿಜಿಸ್ಟ್ರೇಷನ್ ನಂಬರು, ಎಕ್ಸಾಮ್ ಡೇಟು ಮತ್ತು ಎಕ್ಸಾಮ್ ಸಿಟಿ ಮತ್ತು ಇಲ್ಲಿ ಅಪ್ಲಿಕೇಶನ್ ಆಕ್ಸೆಪ್ಟೆಡ್ ಅಂತ ಬರ್ತಾ ಇದೆ. ಇನ್ನು ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ಡೌನ್ಲೋಡ್ ಲಿಂಕ್ ಇರುತ್ತೆ, ನಿಮಗೆ ಕ್ಲಿಕ್ ಮಾಡ್ಕೋಬೇಕು ನೋಡಿ. ಕೆಳಗಡೆ ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತಿದೆ, ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಪ್ರೊಸೀಡ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ನೋಡಿ ಒಂದು ಎರರ್ ಬರ್ತಾ ಇದೆ. ಪ್ಲೀಸ್ ಯೂಸ್ ಕಂಪ್ಯೂಟರ್ ಆರ್ ಡೆಸ್ಕ್ಟಾಪ್ ಅಂತ ಬರ್ತಾ ಇದೆ. ಇದು ಕಂಪ್ಯೂಟರ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಮಾತ್ರ ಓಪನ್ ಆಗ್ತದೆ, ಲ್ಯಾಪ್ಟಾಪ್ನಲ್ಲಿ ಓಪನ್ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಟು ಡೌನ್ಲೋಡ್ ಯುವರ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ. ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ನಲ್ಲಿ ಮಾತ್ರ ಇದು ಡೌನ್ಲೋಡ್ ಆಗುತ್ತೆ ಅಂತ ಬರ್ತಾ ಇದೆ. ಮೊಬೈಲಲ್ಲಿ ಇದು ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಅವರು ಸೆಟ್ಟಿಂಗ್ ಆ ರೀತಿ ಮಾಡಿರ್ಬೋದು. ಇವಾಗ ತೋರಿಸ್ತೀನಿ ನಿಮಗೆ, ಅದನ್ನು ಓಪನ್ ಮಾಡಿ ಹಾಲ್ ಟಿಕೆಟ್ ಯಾವ ರೀತಿ ಬರುತ್ತೆ ಅಂತ. 2-3 ಸಲ ಮೇಲೆ ನೀವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಮೊಬೈಲಲ್ಲೇ ಓಪನ್ ಆಗುತ್ತೆ. ನಾನು ಡೌನ್ಲೋಡ್ ಅಂತ ಕೊಟ್ಟಿದ್ದೀನಿ. ಸ್ವಲ್ಪ ಪ್ರಿವ್ಯೂ ತೊಗೊತಾ ಇದೆ ನೋಡಿ. ಪ್ರಿಪೇರ್ ಆಗ್ತಾ ಇದೆ, ಡೌನ್ಲೋಡ್ ಆಗಿದೆ.